ನನ್ನ ಆದಿವಾಸಿ ಬಂಧುಗಳೇ, ಒಂದು ಬಗ್ಗೆ ಹೇಳಿದ್ದಾರೆ, ನಾವು ಮೂಲ ಆದಿವಾಸಿಗಳೇ, ಏನು ನಾಗರಿಕತೆ ಬಂದ್ಬಿಟ್ಟಿದೆ, ಹಾಕೊಂಡು ಕೋಟ್ ಹಾಕೊಂಡು ಬಂದು ನಿಂತಿದ್ದೀವಿ. ಆದಿವಾಸಿಗಳೇ, ಕೊನೆಗೆ ಎಷ್ಟೇ ದೊಡ್ಡ ಮನುಷ್ಯ ಆದ್ರೂ ಕೂಡ, ಯಾವ ದೊಡ್ಡ ಅಧಿಕಾರ ಇದ್ರೂ ಕೂಡ, ಎಷ್ಟು ದುಡ್ಡಿದ್ರು ಕೂಡ, ಕೊನೆಗೆ ನಾನು ಹೋಗಿ ಹಳ್ಳಿ ಬದುಕು ನೋಡ್ಬೇಕು ಅಂತೆಲ್ಲ ಫಾರಂ ಲ್ಯಾಂಡ್ ಅಂತ ಹೇಳಿ ಕೊನೆಗೆ ಹೋಗಿ 1-2 ಎಕರೆ ತಗೊಂಡು ಮನೆ ತೋಟ ಕಟ್ಕೊಂಡು ಪ್ರಕೃತಿ ಜೊತೆಗೆ ಬದುಕಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಸಿರು ಈಗೆಲ್ಲ ಹೋಗ್ಬಿಟ್ಟಿದೆ, ಅದಕ್ಕೆ ಮನೆ ಒಳಗಡೆ ತಂದು ಆರ್ಟಿಫಿಷಿಯಲ್ ಗಿಡನ ತಂದು ಇಟ್ಕೊಂಡು ಸೊ ಈಗ ಹಸಿರು ಮಧ್ಯ ಬದುಕಲಿಕ್ಕೆ ಕೂಡ ಜನ ಪ್ರಯತ್ನ ಮಾಡ್ತಾರೆ. ಹಂಗೆ ನೀವೆಲ್ಲ ಪ್ರಕೃತಿಯ ಮಕ್ಕಳು, ನೀವೆಲ್ಲ ಭಾಗ್ಯವಂತರು. ಅದನ್ನು ನೀವು ನಾನು ನಿಮಗೆಲ್ಲ ಕೇಳ್ಕೊಳ್ಳೋದು ಇಷ್ಟೇ, ನೀವು ಎಷ್ಟೇ ಸಮಸ್ಯೆನ ಕಾಣ್ತಾ ಇದ್ದೀರಿ, ಸಮಸ್ಯೆಯಲ್ಲಿ ಬದುಕ್ತಾ ಇದ್ದೀರಿ. ಕಾಡಿನಲ್ಲಿ ಸರ್ಕಾರ ನಿಮ್ಮನ್ನೆಲ್ಲ ಬದಲಾವಣೆ ಮಾಡಬೇಕು ಅಂತೇಳಿ, ನಿಮಗೆ ಶಿಕ್ಷಣ, ವಸತಿ ಇವೆಲ್ಲ ಕೊಡಬೇಕು ಅಂತೇಳಿ ಬೇಕಾದಷ್ಟು ಕಾರ್ಯಕ್ರಮ. ನಾವು ಗದಗ ಜಿಲ್ಲಾ ಅಲಿಮಾರಿ ಬುಡಕಟ್ಟು ಮಹಾಸಭಾದ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಅಲಿಮಾರಿ ಬುಡಕಟ್ಟು ಮಹಾಸಭಾ ಮತ್ತು ಕರ್ನಾಟಕ ರಾಜ್ಯ ಪಂಚ ಬುಡಕಟ್ಟು ಸಂರಕ್ಷಣಾ ಸಮಿತಿ, ಅಕ್ಕಿ ಪಿಕ್ಕಿ ಅರಣ್ಯ ಶಿಕಾರಿ ಪಾರ್ಟಿ ಅಡವಿ ಚಿಂಚೋರು ವಾಗ್ರಿ ವಿಶ್ವ ಆದಿವಾಸಿ ದಿನಾಚರಣೆ ಇಂದು ಬೆಂಗಳೂರು ವಸಂತನಗರ ಅಂಬೇಡ್ಕರ್ ಭವನದಲ್ಲಿ ಜರುಗಿತು. ಉದ್ಘಾಟಕರಾಗಿ ಡಾಕ್ಟರ್ ಕರ್ನಾಟಕ ರಾಜ್ಯದ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಬಂದಿದ್ದರು. ಆಚರಿಸಬೇಕು ನಮ್ಮ ಪ್ರಮುಖ ಬೇಡಿಕೆ ಮತ್ತು SC/ST ಅಲಿಮಾರಿ ಆಯೋಗ ಆಗ್ಬೇಕಂತೇಳಿ ಇಡೀ ಪ್ರಮುಖ ಬೇಡಿಕೆ ಮತ್ತು ವಿಶೇಷವಾಗಿ ಜಾತಿ ಸಮಸ್ಯೆಗಳು ಮತ್ತು ಅನೇಕ ಸಮಸ್ಯೆಗಳಿಂದ ಇವತ್ತಿನ ವಿಜೃಂಭಣೆಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯದ 31 ಜಿಲ್ಲೆಗಳಲ್ಲಿ ಅರಣ್ಯ ಶಿಕಾರಿ, ಸುಡುಗಾಡು ಸಿದ್ಧ, ಬುಡುಕು ಜಂಗಮ, ಅನೇಕ ಅಲಿಮಾರಿ ಸಂಘಟನೆದ 120 ಜಾತಿಗಳು ಬಂದು ಇವತ್ತು ಕಾರ್ಯಕ್ರಮ ವಿಶೇಷಗೊಳಿಸಿದ್ದಕ್ಕಾಗಿ ರಾಜ್ಯದ 31 ಜಿಲ್ಲೆಗಳಿಗೆ ಮತ್ತು ಎಲ್ಲ ನಮ್ಮ ಜಾತಿಗೆ ಕೊನೆಗೂ ಮುಖ್ಯಮಂತ್ರಿ ಆದರು. ವಿಶ್ವ ಆದಿವಾಸಿ ದಿನಾಚರಣೆ ನಮ್ಮ ಮುಖ್ಯಮಂತ್ರಿಗಳು ಕೇಳಿಸ್ಕೊಳ್ತಿರೋದ್ರಿಂದ ಈ ಮಾತುಗಳನ್ನು ಹೇಳಕ್ಕಾಗತ್ತೆ. ನಾನು ಇವತ್ತಿನ ದಿನ ನನಗೆ ತೇಜಸ್ವಿಯರ ನೆನಪು ಮಾಡಬೇಕು. ಮುಖ್ಯಮಂತ್ರಿಗಳಿಗೆ ಅವರು 8ನ ಕುಂಗಿ ಅಂತ ಅವರ ಪರಿಸರದ ಕಥೆನ ಒಂದು ಕಥೆ ಇರ್ತಾರೆ. ಆ ಕಥೆನಲ್ಲಿ ತೇಜಸ್ವಿ ಮನೆಗೆ ಒಬ್ಬ ಆದಿವಾಸಿ ಎಂಟ ಮನೆಗೆ ಹಾವು ಬಂದ್ರೆ ಅವನು ಕರಿಬೇಕು, ಅವನ ಹಾವು ಹಿಂಗಿಡೋದು ಗೊತ್ತು, ಹಾವಿನ ಜಾಡು ಗೊತ್ತು. ಆಗಾಗ ಹಾವು ಬರ್ತಿರುತ್ತೆ, ಅವನ ಕರೀತಿರ್ತಾರೆ, ಊರವರೆಲ್ಲ ಅವನು ಕರೀತಿರ್ತಾರೆ. ಆಮೇಲೆ ಯಾರೋ ಇನ್ನೊಬ್ರು ಸರ್ ಅವನು ಬೇಕಂತಾನೆ ಹಾವು ತಗೊಂಡ್ಬಿಟ್ಟಿರ್ತಾನೆ ಅಂತಾರೆ, ಇನ್ನೂ ಮಾತಾಡ್ತಾರೆ. ಎಲ್ಲೋ ಸಿಕ್ಕರೆ ಒಂದು ದಾರಿ ಬರದಲ್ಲಿ ಅವನು ಹಾಲಿನ ಔಷಧಿಯನ್ನ ಮಾಡ್ತಾ ಒಂದು ಹಾವಿಗೆ ಜನರಿಗೆ ಅವನು ನೋಡಿಕೊಂಡು ಬೇಜಾರಿನ ತೇಜಸ್ವಿ ಈ ಮಾತನ್ನ ಹೇಳ್ತಾರೆ. ಅದು ಇವತ್ತಿನ ಆದಿವಾಸಿಗಳ ಪರಿಸ್ಥಿತಿ. ತೇಜಸ್ವಿ ಏನ್ ಸನ್ಮಾನವನ್ನು ಮಾಡುವಾಗ 3 ವಸ್ತ್ರಗಳನ್ನ ನೀಡಿದರು. ಒಂದು ಕರಿಬೇವಿನ ಸೊಪ್ಪು ಕೊಟ್ಟರು. ಕರಿಬೇವಿನ ತರ ನಮ್ಮನ್ನ ಬಳಸ್ಕೊಳ್ತೀರಾ, ಊಟ ಮಾಡುವಾಗ ನಮ್ಮನ್ನ ಪಕ್ಕದಲ್ಲಿ ಇಟ್ಟು ಆಮೇಲೆ ಊಟ ಮಾಡ್ತೀರಾ, ನಮ್ಮನ್ನು ಮರ್ಕೋಗ್ತೀರಾ ಅಂತ ಕಾಣ್ತೀವಿ. ಕಾಡಲ್ಲಿ ಎಲ್ಲ ಆಯ್ದು ರೆಕ್ಕೆ ಪುಕ್ಕ, ಅದು ಬಹಳ ಅಮೂಲ್ಯವಾದ ಕಿರೀಟ ಅಂತ ನಾನು ಅಂತಿಮ ಹೋಲಿಸಿದ್ರೆ ಒಂದು ಗಿರಿವಸ್ತ್ರವನ್ನ ಹೊತ್ತಿದ್ದೇವೆ. ಆ ಗಿರಿವಸ್ತ್ರದ ಆದಿವಾಸಿ ಸಮುದಾಯಗಳ ಮೂಲ ವಸ್ತ್ರ ಅದನ್ನ ಕರಗವಸ್ತ್ರ. ಈ ಮುಖ್ಯ 3 ವಿಷಯಗಳನ್ನ ಹೇಳಿ ನಾನು ನನ್ನ ಮಾತನ್ನ ಮುಂದುವರಿಸಬೇಕು ಅಂತಿದ್ದೀನಿ. ಬಹಳ ಪ್ರಮುಖವಾಗಿ ನಾವು ಇಲ್ಲಿ ಮಾಡಬೇಕಾಗಿರುವಂತಹ ಇಶ್ಯೂ ಏನಪ್ಪಾ ಅಂತ ಹೇಳಿದ್ರೆ, ಆದಿವಾಸಿಗಳಿಗೆ ಕಲ್ತಿದ್ದೀನಿ. ನಾನು ಅವ್ರನ್ನ ಮುಖ್ಯಮಂತ್ರಿ ಅಂತ ಯಾವತ್ತೂ ನಾನು ನೋಡಿಲ್ಲ. ಯಾಕಂದ್ರೆ ನಾವು ಈ ಸಮುದಾಯಗಳಿಗೆ ಎಲ್ಲಾದ್ರೂ ನ್ಯಾಯ ಸಿಗ್ತದಂದ್ರೆ ಹೇಳಿ ನಾವು 2013 ಹುಡುಕಿದ್ದಾನ, ಎಲ್ಲೂ ನ್ಯಾಯ ಸಿಕ್ಕಿಲ್ಲ.
ಇಂದಿರಾ ಗಾಂಧಿಯವರು 61-62ರಲ್ಲಿ ಒಂದು ಜಿಜ್ಞಾಸೆ ಮಾಡಬೇಕಂತ ಹೇಳಿ ನಾನು ಹಲವು ಬಾರಿ ಮನವಿ ಮುಖಂಡವಾಗಿ ಹೋಗಿ ಮನವಿ ಮಾಡಿಕೊಂಡೆ. ಮುಖ್ಯಮಂತ್ರಿ ಅವರು ಎಲ್ಲವನ್ನು ನಮಗೆ ವಿವರ ಕೊಟ್ಟು ನಿಮಗೆ ನಾವು ಇದ್ದೀವಿ, ನಿಮ್ಮ ಧ್ವನಿಗೆ ನಾವು ಧ್ವನಿ ಆಗ್ತೀವಿ ಅಂತ ಹೇಳಿ ನಮ್ಗೆ ಇವತ್ತು ಧೈರ್ಯ ಕೊಟ್ಟಿದ್ದಾರೆ. ಇದನ್ನೇ ನಾವು ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದೀವಿ. ನಮ್ಮನ್ನು ಕಾಪಾಡೋರು ಯಾರು? ನಾವು ಪ್ರಬಲಿ ಸಮುದಾಯಗಳಾಗೋದಿದ್ದೀವಿ. ನಮ್ಮ ಕೂಗನ್ನು ಕೇಳೋರು ಯಾರು? ಅನೇಕರು ಟೆಂಟ್ಗಳಲ್ಲಿ ಸಣ್ಣ ಸಣ್ಣ ಗೋಡೆಗಳಲ್ಲಿ ಮೇಲೆ ತಗಡ ಹಾಕಿ ಉತ್ತರ ಕರ್ನಾಟಕದಲ್ಲಿ ಅಫೀಸಲ್ಲಿ ಸತ್ತೋಯ್ತಿದ್ದಾರಲ್ಲ, ಅಂಥವರನ್ನು ನೋಡೋರು ಯಾರತ್ತ ಅದು ಕೊಟ್ಟಿದ್ರೆ ನಾವು 100 ಜನ್ಮ ಆದರೂ ಅದನ್ನು ಮರೆಯೋದು ಹೋಗಲ್ಲ. ಹಾಗಾಗಿ ನಾನು ಅವರಲ್ಲಿ ರಿಕ್ವೆಸ್ಟ್ ಮಾಡೋದು ಒಂದೇ, ಅಲೆಮಾರಿ ಆದಿವಾಸಿ ಆಯೋಗಗಳಲ್ಲಿ ಆ ಸಮುದಾಯದ ಅಲೆಮಾರಿಗಳನ್ನು ಆದಿವಾಸಿಗಳನ್ನು ಅದರಲ್ಲಿ ತಗೋಬೇಕು. ಹಾಗೆ ಈ ಅಲೆಮಾರಿ ಆದಿವಾಸಿಗಳಿಗೆ ಒಂದು ಧ್ವನಿಯನ್ನು ಕೊಡಬೇಕು. ಇವತ್ತವರೆಗೂ ನಮ್ಮ ಧ್ವನಿ ಕೊಡೋಕ್ಕೆ ಅಸ್ಸಾಂನಲ್ಲಿ ಯಾರೂ ಇಲ್ಲ. ಯಾವನಾದ್ರೂ ಒಬ್ಬನನ್ನ 45 ಲಕ್ಷ ಸಮುದಾಯಗಳಿದ್ದೀವಿ ನಾವು, ಅದರಲ್ಲಿ ಒಬ್ಬರು ಪ್ರತಿನಿಧಿಗಳಿಲ್ಲ. ಅದನ್ನು ನೀವು ಅವಕಾಶ ಮಾಡಬೇಕಂತ ನಾನು. ನಮಸ್ಕಾರ, ನನ್ನ ಹೆಸರು ರಂಗಮಣಿ ದಾಸ್, ರಾಯಚೂರು ಜಿಲ್ಲೆಯಿಂದ ಬಂದಿದ್ದೀನಿ. ಇವತ್ತು ಈ ಒಂದು ಕಾರ್ಯಕ್ರಮ ವಿಶ್ವ ಆದಿವಾಸಿಗಳ ದಿನಾಚರಣೆ ಕಾರ್ಯಕ್ರಮವನ್ನು ಇಷ್ಟೊಂದು ಬೃಹತ್ ಮಟ್ಟದಲ್ಲಿ ಆಚರಿಸಲಿಕ್ಕೆ ಕಾರಣ ಇಷ್ಟೇ. ನಮ್ಮನ್ನು ಬಾಧಿಸುವ ವಿಷಯಗಳು ಭಯಂಕರವಾಗಿರುವ ವಿಷಯಗಳು. ಈ ವಿಷಯಗಳನ್ನು ನೇರವಾಗಿ ಕರ್ನಾಟಕ ಸರ್ಕಾರದ ಮುಖ್ಯಸ್ಥರಾದ ಮುಖ್ಯಮಂತ್ರಿಗಳವರಿಗೆ ತಿಳಿಸಬೇಕೆಂಬ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ವಹಿಸಲಾಗಿತ್ತು. ಈ ಒಂದು ವೇದಿಕೆಗೆ ಮುಖ್ಯಮಂತ್ರಿಗಳು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಪ್ರಮುಖವಾದ ಬೇಡಿಕೆ ಏನಾಗಿತ್ತಂದ್ರೆ ಅಲೆಮಾರಿ ಆದಿವಾಸಿಗಳ ಒಂದು ಆಯೋಗ ರಚನೆ ಈಗ ಮಾತ್ರ ಮಾಡ್ತೀವಿ. ನಮ್ಮ ಅಲೆಮಾರಿ ಮತ್ತು ಆದಿವಾಸಿಗಳ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಲಿಕ್ಕೆ ಒಂದು ವ್ಯವಸ್ಥೆ ಮಾಡುವುದಾಗಿ ನಮ್ಮ ಮನೆ ಮುಖ್ಯಮಂತ್ರಿಗಳು ಈ ಒಂದು ವೇದಿಕೆ ಮೇಲೆ ಭರವಸೆ ಕೊಟ್ಟಿದ್ದಾರೆ.